ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಟೆಂಡರ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಆನ್ಲೈನ್ ಮುಖಾಂತರ ಟೆಂಡರ್ಗಳನ್ನು ಯಾವ ರೀತಿ ಚೆಕ್ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಗ್ರಾಮೀಣ ಪಂಚಾಯತ್ನಲ್ಲಿ ಆಗಿರ್ಬೋದು, ಗ್ರಾಮ ಪಂಚಾಯತು ಮತ್ತು ತಾಲೂಕು ಪಂಚಾಯತು ಅಥವಾ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ಈ ಒಂದು ಟೆಂಡರ್ ವರ್ಕ್ ಏನು ನಡೀತಾವಲ್ಲ ಸ್ನೇಹಿತರೆ, CC ರಸ್ತೆ ಆಗಿರ್ಬೋದು ಅಥವಾ ಒಳಚರಂಡಿ ವ್ಯವಸ್ಥೆ, ರೋಡ್ಗಳು ಮತ್ತು ಲೈಟ್ ಕಂಬಗಳು, ಇನ್ನಿತರ ಬೇರೆ ಬೇರೆ ವರ್ಕ್ ಥರ ಟೆಂಡರ್ ವರ್ಕ್ ಅಂತ ಏನು ಕರಿತೀವಲ್ಲ, ಆ ಒಂದು ಟೆಂಡರ್ ವರ್ಕನ್ನು ಆನ್ಲೈನ್ ಮುಖಾಂತರ ಯಾವೊಂದು ಊರಿಗೆ ಎಷ್ಟು ಟೆಂಡರ್ಗಳಾಗಿದ್ದಾವೆ, ಟೆಂಡರ್ ಚಾಲ್ತಿಯಲ್ಲಿದ್ದಾವೆ, ವರ್ಕ್ ನಡೀತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಕೋಬೋದು ಸ್ನೇಹಿತರೆ. ಅದನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿ ಒಂದು ಟೆಂಡರ್ಗಳನ್ನು ಚೆಕ್ ಮಾಡೋದಂತ. ಇವಾಗ ನೋಡ್ತಾ ಇದ್ದೀರಾ, ಪೇಪರ್ ಪ್ರಕಟಣೆ ಕೊಟ್ಟಿರ್ತಾರೆ. ಈ ಒಂದು ಅತ್ತಿಬೆಲೆ ಪುರಸಭೆ ಕಾರ್ಯಾಲಯದಿಂದ ಈ ಒಂದು ಟೆಂಡರ್ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಈ ರೀತಿಯಾಗಿ ಪೇಪರ್ ಪ್ರಕಟಣೆ ಕೊಡ್ತಾರೆ ಟೆಂಡರ್ಗೆ ಕರೆಯೋಕ್ಕಿಂತ ಮುಂಚೆ. ಸೊ ಇದನ್ನು ನೀವು ಚೆಕ್ ಮಾಡೋಕ್ಕೆ ಒಂದು ವೆಬ್ಸೈಟನ್ನು ಕೊಟ್ಟಿದ್ದಾರೆ, ಗೌರ್ಮೆಂಟ್ ವೆಬ್ಸೈಟು. ಮುಂಚೆ ಪ್ರೊಕ್ಯೂಟ್ಮೆಂಟ್ ಅಂತ ಒಂದು ವೆಬ್ಸೈಟನ್ನು ಮಾಡಿದರು. ಇವಾಗ ಅದನ್ನು ಬದಲಾವಣೆಯನ್ನು ಮಾಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಹೊಸ ಒಂದು ವೆಬ್ಸೈಟ್ ಇದು. ಕರ್ನಾಟಕ ಸರ್ಕಾರದಿಂದ ಟೆಂಡರ್ ವರ್ಕ್ಗಳಿಗೆ ಟೆಂಡರ್ ನೋಡೋದಕ್ಕೆ ಈ ಒಂದು ಹೊಸ ವೆಬ್ಸೈಟನ್ನು ಲಾಂಚನ್ನು ಮಾಡಿದ್ದಾರೆ ಇತ್ತೀಚೆಗೆ. kppp.karnataka.go.in ಅಂತ ಇದು ಗೌರ್ಮೆಂಟ್ ವೆಬ್ಸೈಟು. ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂಟ್ಮೆಂಟ್ ಪೋರ್ಟಲ್ ಅಂತ ಈ ಒಂದು KPP ಕರ್ನಾಟಕ. ಇದೇ ಒಂದು ಪೋರ್ಟಲಲ್ಲಿ ಯಾವ ರೀತಿ ಒಂದು ಟೆಂಡರ್ಗಳನ್ನು ನೋಡೋದು, ಚಾಲ್ತಿ ಇರುವ ಟೆಂಡರ್ಗಳು, ಮುಗಿದೋದ ಟೆಂಡರ್ಗಳು ಮತ್ತು ಇನ್ನಿತರ ಲೈವ್ ಟೆಂಡರ್ಗಳನ್ನು ಕೂಡ ನೋಡ್ಕೋಬೋದು. ಬನ್ನಿ ಇವಾಗ ಆ ಒಂದು ವೆಬ್ಸೈಟ್ ಮುಖಾಂತರ ಟೆಂಡರ್ಗಳನ್ನು ಯಾವ ರೀತಿ ನೋಡೋದು ಮತ್ತು ಆ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೋದು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಗೂಗಲ್ ಸರ್ಚಲ್ಲಿ KPP ಅಂತ ಸರ್ಚ್ ಮಾಡಿ ಅಥವಾ kpp.karnataka.go.in ಅಂತ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ನೋಡ್ಕೋಬೋದು. ಸರ್ಚ್ ಮಾಡಿದ ನಂತರ ನಿಮಗೆ ಫಸ್ಟ್ ಒಂದು ಲಿಂಕ್ ಓಪನ್ ಆಗುತ್ತೆ. ಅದೇ ಒಂದು ಫಸ್ಟ್ ಲಿಂಕ್ ಮಾಡ್ಕೊಳ್ಳಿ. ಫಸ್ಟ್ ಲಿಂಕ್ ಓಪನ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ನಿಮಗೆ, ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪೋರ್ಟಲ್ ಅಂತ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂಟ್ಮೆಂಟ್ ಪೋರ್ಟಲ್ ಅಂತ KPP. ಈ ಒಂದು ವೆಬ್ಸೈಟು ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಟೆಂಡರ್ ವರ್ಕ್ಗಳಿಗೆ ಸಂಬಂಧಪಟ್ಟಿದ್ದು, ಸಾರ್ವಜನಿಕ ಅಂದರೆ ಗೌರ್ಮೆಂಟ್ ಟೆಂಡರ್ಗಳಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ನೋಡಿ, ಲೈವ್ ಟೆಂಡರ್ಗಳು ಎಷ್ಟು ನಡೀತಾ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಲೈವ್ ಟೆಂಡರ್ಗಳು 5532 ಟೆಂಡರ್ಗಳು ನಡೀತಾ ಇದ್ದಾವೆ. ಇಂದು ಟೆಂಡರ್ ಮುಕ್ತಾಯ, ಇವತ್ತಿಗೆ 363 ಟೆಂಡರ್ ಮುಕ್ತಾಯ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಲೈವ್ ಹರಾಜು ನೋಡಿ, ಲೈವ್ ಹರಾಜು ಕೂಡ ಒಂದು ನಡೀತಾ ಇದೆ. ಹರಾಜು ಇಂದು ಕೊನೆಗೊಳ್ಳುತ್ತದೆ ನೋಡಿ, 0 ಕೊನೆಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮಗೆ ಲೈವ್ ಆಗಿ ಎಲ್ಲ ಒಂದು ಡಾಟಾ ಇಲ್ಲಿ ಸಿಗುತ್ತೆ. ಇದೇ ಒಂದು ವೆಬ್ಸೈಟ್ ಮುಖಾಂತರ ನೀವು ಲಾಗಿನ್ ಮಾಡಿ ಅಲ್ಲಿ ಮಾಹಿತಿಯನ್ನು ಪಡ್ಕೋಬೋದು. ಮೇಲ್ಗಡೆ ಲಾಗಿನ್ ಮಾಡಿ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಕೇಳುತ್ತೆ. ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ನೀವು ಲಾಗಿನನ್ನು ಮಾಡ್ಕೋಬೇಕು. ಟೆಂಡರ್ಗೆ ಅಪ್ಲೈ ಮಾಡ್ಬೇಕಂದ್ರೆ ಇದೇ ಒಂದು ಲಾಗಿನಲ್ಲಿ ಅಪ್ಲೈನ ಮಾಡಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ಟೆಂಡರ್ಗೆ ಯಾವ ರೀತಿ ಅಪ್ಲೈನ ಮಾಡ್ಬೋದು. ನೀವು ಕೂಡ ಅಪ್ಲೈನ ಮಾಡ್ಬೋದು, ಕಾಂಟ್ರಾಕ್ಟರ್ ಲೈಸೆನ್ಸ್ ಇದ್ದವರು. ಸೊ ಇದಕ್ಕೆ ಮೊದಲಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲೇ ನೀವು ಲಾಗಿನ್ ಮಾಡ್ಕೋದು. ಇದಕ್ಕಿಂತ ಮುಂಚಿತವಾಗಿ ನೀವು ಇದಕ್ಕೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಟೆಂಡರ್ ಬಗ್ಗೆ ನಿಮಗೆ ಆಸಕ್ತಿ ಉಳ್ಳವರು, ಟೆಂಡರ್ ಹಾಕಬೇಕು ಆನ್ಲೈನ್ ಮುಖಾಂತರ ಅಂದ್ಕೊಂಡವರು ಮಾತ್ರ ಇದು ಹೆಲ್ಪ್ ಆಗುತ್ತೆ ನಿಮಗೆ. ಕೊನೆಯಲ್ಲಿ ಬರ್ಬೇಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ನ ಕೊನೆಯಲ್ಲಿ ಒಂದು ಪೂರೈಕೆದಾರರ ನೋಂದಣಿ ಅಂತಿದೆ ನೋಡಿ, ಇಲ್ಲೇ ನೋಡ್ತಾ ಇದ್ದೀರಾ, ಪೂರೈಕೆದಾರರ ನೋಂದಣಿ. ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಕು. ಪೇಜಿನ ಕೊನೆಯಲ್ಲಿ ಕೊಟ್ಟಿರ್ತಾರೆ, ಇದನ್ನು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ರಿಜಿಸ್ಟ್ರೇಷನ್ಗೆ ಹೋಗುತ್ತೆ. ನೀವು ನೋಡ್ತಾ ಇದ್ದೀರಾ, ರಿಜಿಸ್ಟ್ರೇಷನ್ ಡೀಟೇಲ್ಸು. ಇಲ್ಲಿ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಹಾಕಬೇಕು. ಇಮೇಲ್ ಐಡಿ ಹಾಕಿದರೆ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಅಂತಿದ್ದೇನೆ, ಈ ಒಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪ್ರೊಸೀಡ್ ಅಂತ ಕೊಟ್ಟ ನಂತರ ಈ ರೀತಿ ಬರುತ್ತೆ. ಯುವರ್ ಆ್ಯಕ್ಟಿವೇಷನ್ ಲಿಂಕ್ ಆ್ಯಂಡ್ ಲಾಗಿನ್ ಡೀಟೇಲ್ಸ್ ಹ್ಯಾಸ್ ಬಿನ್ ಸೆಂಡ್ ಟು ಪ್ರೊವೈಡೆಡ್ ಇಮೇಲ್ ಐಡಿ ಅಂತ ಬಂದಿದೆ. ಇಮೇಲ್ ಐಡಿಗೆ ನಿಮ್ಮ ಒಂದು ಲಿಂಕನ್ನು ಕಳಿಸಿಕೊಟ್ಟಿರ್ತಾರೆ ಮತ್ತು ಯೂಸರ್ ಐಡಿ ಪಾಸ್ವರ್ಡ್ ಡೀಟೇಲ್ಸನ್ನು ಕೂಡ ಈ ಒಂದು ಇಮೇಲ್ ಐಡಿಗೆ ಕಳಿಸಿದ್ದೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕ್ಲೋಸ್ ಮಾಡಿಕೊಂಡು ಇಮೇಲ್ ಐಡಿಯನ್ನು ಚೆಕ್ ಮಾಡ್ಕೊಳ್ಳಿ. ಇಮೇಲ್ ಲಾಗಿನ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಯೂಸರ್ ಐಡಿ ಪಾಸ್ವರ್ಡ್ ದೊರೆಯುತ್ತೆ. ಈಗ ಏನು ನೋಡ್ತಾ ಇದ್ದೀರಲ್ಲ, ಇದು ಇಮೇಲ್ ಐಡಿ ಓಪನ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ ನಂತರ ನಿಮಗೆ ಒಂದು ಈ ರೀತಿಯಾಗಿ ಇಮೇಲ್ ಬರುತ್ತೆ, KPP ನೋ ರಿಪ್ಲೈ ಅಂತ. ಇದರಲ್ಲಿ ನಿಮಗೆ ಒಂದು ರೆಫರೆನ್ಸ್ ನಂಬರನ್ನು ಕೊಟ್ಟಿರ್ತಾರೆ, ಇದನ್ನು ಓಪನ್ ಮಾಡ್ಕೊಳ್ಳಿ. ಇಮೇಲ್ ಓಪನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ, ಅವ್ರ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಮತ್ತು ಇಲ್ಲಿ ನಂಬರ್ ಕೊಟ್ಟಿರ್ತಾರೆ. ಪ್ಲೀಸ್ ಕ್ಲಿಕ್ ಆನ್ ದ URL ಬಿಲೋ ವೆರಿಫೈ ಯುವರ್ ಇಮೇಲ್ ಐಡಿ ಅಂತಿದೆ. ಈ ಒಂದು ಏನು ಲಿಂಕ್ ಏನು ಕಾಣ್ತಾ ಇದೆಯಲ್ಲ, ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೀವೊಂದು ಇಮೇಲ್ ಐಡಿ ವೆರಿಫೈಯನ್ನು ಮಾಡಬೇಕು. ಅದಾದ ನಂತರ ಮತ್ತೆ ಕೆಳಗಡೆ ನಿಮಗೆ ಇಲ್ಲಿ ಯೂಸರ್ ಐಡಿ ಪಾಸ್ವರ್ಡನ್ನು ಕೊಟ್ಟಿರ್ತಾರೆ ನೋಡಿ. ಲಾಗಿನ್ ಟು ದ ಅಪ್ಲಿಕೇಶನ್ ಯೂಸಿಂಗ್ ಬಿಲೋ ಲಾಗಿನ್ ಕ್ರೆಡೆಂಟಿಯಲ್ ಅಂತ ಕೊಟ್ಟಿದ್ದಾರೆ.
ಲಿಂಕ್ ಕೆಳಗಡೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಕೊಟ್ಟಿದ್ದಾರೆ, ಇದನ್ನು ನೋಟ್ ಮಾಡ್ಕೋಬೇಕು. ಅದಕ್ಕೆ ಮುಂಚಿತವಾಗಿ ಮೇಲ್ಗಡೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಇಮೇಲ್ ಐ ಡಿನ ವೆರಿಫೈನ ಮಾಡ್ಕೊಳ್ಳಿ. ಇಮೇಲ್ ಐ ಡಿ ವೆರಿಫೈನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಲಾಗಿನನ್ನು ಮಾಡ್ತಾಯಿದ್ದೀನಿ. ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಕೆಳಗೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೋಕ್ಕೆ ಹೇಳುತ್ತೆ. ಯಾಕಂದ್ರೆ ಟೆಂಪ್ರರಿ ಪಾಸ್ವರ್ಡ್ ಕೊಟ್ಟಿರ್ತಾರೆ ಇಮೇಲಲ್ಲಿ, ಸೊ ಅದನ್ನು ನೀವು ಚೇಂಜನ್ನು ಮಾಡ್ಕೋಬೇಕು. ಇಲ್ಲಿ ಪಾಸ್ವರ್ಡ್ ಯಾವ ರೀತಿ ಇಟ್ಕೋಬೇಕು ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಯೂಸ್ 8 to 20 ಕ್ಯಾರೆಕ್ಟರ್ ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. 8 ರಿಂದ 20 ಅಕ್ಷರಗಳ ಒಂದು ಪಾಸ್ವರ್ಡ್ ಇರಬೇಕು. ಅಟ್ಲೀಸ್ಟ್ ಅದರಲ್ಲಿ ಒಂದು ಅಪ್ಪರ್ ಕೇಸು, ಒಂದು ಕ್ಯಾಪಿಟಲ್ ಅಕ್ಷರ, ಒಂದು ಸ್ಮಾಲ್ ಅಕ್ಷರ ಮತ್ತು ಅಟ್ಲೀಸ್ಟ್ ಒಂದು ನಂಬರ್ ಅಂತ ಕೊಟ್ಟಿದ್ದಾರೆ. ನಂಬರ್ ಕೂಡ ಇರಬೇಕು ಅದರಲ್ಲಿ. ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಎಟ್ ಆ್ಯಶ್ ಈ ರೀತಿಯಾಗಿ ಒಂದು ಇಟ್ಕೋಬೇಕು. ಕೆನಾಟ್ ಬಿ ಸೇಮ್ ಎಷ್ಟು ಲಾಸ್ಟ್ 3 ಪಾಸ್ವರ್ಡ್ ಅಂತ ಕೊಟ್ಟಿದ್ದಾರೆ. 3 ಪಾಸ್ವರ್ಡ್ ಹಿಂದೆ ಇಟ್ಟಿರುವಂಥ 3 ಪಾಸ್ವರ್ಡ್ ಕೂಡ ಸೇಮ್ ಇರಬಾರ್ದು ಅಂತ ಕೂಡ ಕೊಟ್ಟಿದ್ದೀರಿ. ಈ ರೀತಿಯಾಗಿ ಒಂದು ಪಾಸ್ವರ್ಡನ್ನು ಇಟ್ಕೋಬೇಕು ನೋಡಿ. ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಇವಾಗ ನಾನು ಲಾಗಿನನ್ನು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಲಾಗಿನ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಇಲ್ಲಿ 3 ಸ್ಟೆಪ್ಪನ್ನು ಪೂರೈಸಬೇಕಂತ ಬರ್ತಾ ಇದೆ ನೋಡಿ. ಮೊದಲನೇದು ಬ್ರೌಸರ್ ಎಕ್ಸ್ಟೆನ್ಷನ್ ಚೆಕ್, ಆಮೇಲೆ ಡಿಜಿಟಲ್ ಸೈನರ್ ಚೆಕ್, ಸೆಕೆಂಡ್ ಫ್ಯಾಕ್ಟರಿ ಅಥೆಂಟಿಕೇಷನ್ ಅಂತ 3 ರೀತಿಯಾಗಿ ಬರ್ತಾ ಇದೆ. ಸೊ ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಡೌನ್ಲೋಡ್ ಆಲ್ ಇನ್ಸ್ಟಾಲ್ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಡಿಜಿಟಲ್ ಸೈನರ್ ಗೂಗಲ್ ಕ್ರೋಮ್ ಎಕ್ಸ್ಟೆನ್ಷನ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಲಿಂಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಲಿಕ್ ಹಿಯರ್ ಅಂತಿದೆ ನೋಡಿ. ಪ್ಲೀಸ್ ಫಾಲೋ ದ ಬಿಲೋ ಇನ್ಸ್ಟ್ರಕ್ಷನ್, ಕ್ಲಿಕ್ ಹಿಯರ್ ಆ್ಯಂಡ್ ಫಾಲೋ ದ ಸ್ಟೆಪ್ಸ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಫಾಲೋ ದ ಸ್ಟೆಪ್ಸ್ ಅಂತ ಕೊಟ್ಟಿದೆ. ಒನ್ಸ್ ಎಕ್ಸ್ಟೆನ್ಷನ್ ಈಸ್ ಇನ್ಸ್ಟಾಲ್ಡ್ ಕ್ಲಿಕ್ ಆನ್ ವೆರಿಫೈ ಬಟನ್ ಅಂತ ಕೊಟ್ಟಿದ್ದಾರೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತ ಕೆಳಗಡೆ ಇಲ್ಲಿ ಶೋ ಆಗ್ತಾ ಇದೆ. ಒಂದು ಲಿಂಕ್ ಇದೆ, ಆ ಒಂದು ಲಿಂಕನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಆಮೇಲೆ ನಂತರ ವೆರಿಫೈಯನ್ನು ಮಾಡ್ಕೋಬೇಕು. ಇದನ್ನು ನೀವು ಮಾಡ್ಕೊಳ್ಳಿ. ಈಗ ಎಲ್ಲ ಹೇಳ್ತಾ ಹೋದರೆ ಅದು ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸೊ ಸಿಂಪಲ್ ಸ್ಟೆಪ್ ಇದೆ, ಇದನ್ನು ಮಾಡ್ಕೋಬೋದು ನೀವು. ಈ ಒಂದು ಲಿಂಕನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಇದು ಓಪನ್ ಆಗೋದಿಲ್ಲ. ಸೊ ಇದು ಮಾನಿಟರಿ ಮಾಡಿದ್ದಾರೆ. ಇದನ್ನು ಕರ್ನಾಟಕ ಗೌರ್ಮೆಂಟು ಈ ಪ್ರೊಕ್ಯೂರ್ಮೆಂಟ್ ಇದೇನಿದೆಲ್ಲ ಲಿಂಕು, ಇದನ್ನು ನೀವು ಡಿಜಿಟಲ್ ಸೈನರ್ನ ಲಿಂಕನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ನಿಮಗಿದು ವರ್ಕ್ ಆಗುತ್ತೆ, ಇಲ್ಲಾಂದರೆ ಇದು ವರ್ಕ್ ಆಗೋದಿಲ್ಲ. ಸೊ ಇದು 3 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ವೆರಿಫೈನ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ತಿಳಿಸ್ಕೊಡೋದು. ಯಾಕಂದರೆ